ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಈ ಭಾಗದ ಶಾಸಕರು ಕೂಡ 70 ವರ್ಷದ ಎರಡು ಶಾಸಕರಾಗಿರಿ, ಇವರು ಯಾರು ನೀರಾವರಿ ಮಾಡಲಿಲ್ಲ. ಹಿಡ್ಕಲ್ ಜಲಾಶಯ ನಿರ್ಮಾಣ ಮಾಡೋಕೆ ರೈತರಿಗಾಗಿ 100 ಎಕರೆ ಭೂಮಿ ದಾನ ಮಾಡಿದ ರಾಜ ಲಕಮಗೌಡ್ರ ಅಮ್ಮನಿಗಿ ಗ್ರಾಮಕ್ಕೆ ನೀರಿಲ್ಲ. ಹುಕ್ಕೇರಿ ತಾಲೂಕಾ ಜನಪ್ರತಿನಿಧಿಗಳು 40 ವರ್ಷ ಆಯಿತು ಇಲ್ಲಿ ಶಾಸಕರಾಗಿ ನೀರಾವರಿಗೆ ಏನು ಕ್ರಮ ಕೈಗೊಂಡಿಲ್ಲ ಎಂದು ರೈತ ಮುಖಂಡರ ಆಕ್ರೋಶ. ಹುಕ್ಕೇರಿ ತಾಲೂಕಿನ ಜಲಾಶಯದಿಂದ ಬಾಗಲಕೋಟ್ ಧಾರವಾಡಗೆ ನೀರು ಹೋಗುತ್ತೆ, ನಮ್ಮ ಹುಕ್ಕೇರಿ ಸಂಪೂರ್ಣ ನೀರಾವರಿ ಯಾಕೆ ಮಾಡಿಲ್ಲ ಎಂದು ಶಾಸಕರ ವಿರುದ್ಧ ವಾಗ್ದಾಳಿ. ಇಂದು ಅಮ್ಮನಿಗಿ ಗ್ರಾಮದಲ್ಲಿ ರೈತ ಮುಖಂಡ ಚುನ್ನಪ್ಪ ಪೂಜೇರಿ ದಿನಾಂಕ 20ರಂದು ಲಕ್ಷಾಂತರ ರೈತರು ಹುಕ್ಕೇರಿ ತಾಲೂಕಾ ಸಂಪೂರ್ಣ ನೀರಾವರಿಗಾಗಿ ಗುರ್ಲಾಪುರ್ ಮಾದರಿಯಲ್ಲಿ ಬೃಹತ್ ಧರಣಿ ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಕರೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್. ದೇಸಾಯಿ ಅವರು ಏನ ನಮ್ಮ ಹಿಡ್ಕಲ್ ಜಲಾಶಯಕ್ಕೆ ಸುಮಾರು 1000 ಎಕರೆ ತಮ್ಮ ಜಮೀನನ್ನ ಕೊಟ್ಟು ಆ ಡ್ಯಾಮ್ ಅನ್ನು ಕಟ್ಟಿರ್ತಕ್ಕಂಥವ್ರು ಇದ ಅಮ್ಮನಿಗೆ ಅವರು ದೇಸಾಯಿ ಕುಟುಂಬದವರು. ಅವ್ರ ಮನಿ ಇದು ಬಹುಶಃ ಹಳಿ ಮನಿ. ಅವರ ಅಣ್ತಮ್ಮರಾಗಿರ್ತಕ್ಕಂಥ ನಮ್ಮ ದೇಸಾಯಿ ಅವರು ಕೂಡ ಇಲ್ಲಿದಾರ. ನೋಡ್ರಿ, ವಿಚಾರ ಮಾಡ್ರಿ. ಅವ್ರ ಇವತ್ತು ಭೂಮಿಯನ್ನು ಕೊಟ್ಟು ಡ್ಯಾಮ್ ಕಟ್ಟಿಸಿಕೊಟ್ರ ರಾಜ ಲಕಮಗೌಡ ಅವ್ರ ಕೊಟ್ಟು ನಮಗ. ಅವ್ರ ಊರಿಗೆ ಅಮ್ಮನಿಗೆ ನೀರಿಲ್ಲ ಇವತ್ತು. ಅವ್ರ ಊರಿಗೆ ಅಮ್ಮನಿಗೆ ನೀರಿಲ್ಲ ಇವತ್ತು. ಅಂತ ದುರ್ದೈವ. ಈ ಊರಾಗ ಹುಟ್ಟಿ ಅವರು ಸಾವಿರಾರು ಲಕ್ಷಾಂತರ ಮಂದಿಗೆ ಇವತ್ತು ನೀರು ಕೊಟ್ಟ, ಬಾಗಲಕೋಟೆ ಬೆಳಗಾವಿ ಭಾಗದಾಗ ನೀರು ಕೊಟ್ಟ ಅವ್ರಿಗೆ ಇವತ್ತು ಕುಡಿಯಾಕ ನೀರಿಲ್ಲ. ಈ ಊರಾಗ ಹುಟ್ಟಿ ಅವರು ಸಾವಿರಾರು ಲಕ್ಷಾಂತರ ಮಂದಿಗೆ ಇವತ್ತು ನೀರು ಕೊಟ್ಟ, ಬಾಗಲಕೋಟೆ ಬೆಳಗಾವಿ ಭಾಗದಾಗ ನೀರು ಕೊಟ್ಟ ಅವ್ರಿಗೆ ಇವತ್ತು ಕುಡಿಯಾಕ ನೀರಿಲ್ಲ. ಭೂಮಿಗೆ ಹಾಸ್ಲಿಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಸಂಪೂರ್ಣ ನೀರಿಲ್ಲ ಇಲ್ಲಿ ಸುಮಾರು ಒಂದು 70 ಹಳ್ಳಿಗೆ. ಅದಕ್ಕಾಗಿ ಹುಕ್ಕೇರಿ ತಾಲೂಕ ನೀರಾವರಿ ಯಾಕೆ ಮಾಡೋದಪ್ಪ ಅಂದ್ರೆ ಡ್ಯಾಮ್ ಕಟ್ಟಿದ ಪುಣ್ಯಾತ್ಮಗಳು ಬೀದಿ ಒಳಗದಾರ. ಡ್ಯಾಮ್ ಕಟ್ಟಿರ್ತಕ್ಕಂಥ ಈ ರೈತ ದೇವರುಗಳ ಇವತ್ತ ಬೆಳೆ ಇಲ್ಲದಕ್ಕ ಬೇರೆ ಕಡೆ ವಲಸೆ ಹೋಗಿ ಜೀವನ ಸಾಗಿಸತ್ತಾರ. ಅದಕ್ಕಾಗಿ ಈ ಭಾಗದ ಶಾಸಕರು ಕೂಡ 70 ವರ್ಷದ ಎರಡು ಶಾಸಕರಾಗಿರಿ, ಇವರು ಯಾರು ನೀರಾವರಿ ಮಾಡಲಿಲ್ಲ. ಅದಕ್ಕಾಗಿ ಬಹಳ ದೊಡ್ಡ ಪ್ರಮಾಣದಾಗ ಮೋಸ ಆಗೈತಿ. ಯಾಕಂದ್ರೆ ಇಡೀ ಡ್ಯಾಮ್ ಕಟ್ಟಿ ಲಕ್ಷಾಂತರ ಮಂದಿನ ಉದ್ಧಾರ ಮಾಡಿರ್ತಕ್ಕಂಥ ಊರುಗಳಿಗೆ ಅವ್ರ ತಾಲೂಕಿ ನೀರಿಲ್ಪ ಅಂತಂದ್ರೆ ಇದನ್ನ ಯಾರು ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ನನ್ನ ರೈತ ಇವತ್ತು ರೈತ ಸಂಘದ ಪದಾಧಿಕಾರಿಗಳು ಎಲ್ಲ ಮುಖಂಡರದಾರು, ಲೀಡರ್ಗಳದಾರು, ಮನಿ ಹೋಗಿ ಇವತ್ತು ರೈತರ ಜನಸಾಮಾನ್ಯರ ಕಾಲು ಬಿದ್ದ ನೀರಾವರಿಯನ್ನ ಮಾಡ್ಕೊಂಡು ಬರ್ರಿ ಅಂತ ಹೇಳುವಂತ ಕೆಲಸ ಮಾಡತ್ತಾರು. ಹುಕ್ಕೇರಿ ತಾಲೂಕದ ಎಲ್ಲ ನನ್ನ ರೈತ ದೇವರುಗಳು, ತಾಯಂದಿರು, ಯುವಕರು, ಹಿರಿಯರು ಅವರಿವರೆನ್ನದೇ 20ನೇ ತಾರೀಕ ಸರಿಯಾಗಿ 10:30-11 ಗಂಟೆಕಂದ್ರ ತಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ಹುಕ್ಕೇರಿಗೆ ನೀರಾವರಿ ಮಾಡುವವರಿಗೆ ಈ ಹೋರಾಟ ಇರ್ತೈತಿ. ಆ ಹೋರಾಟನ ಯಶಸ್ವಿ ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡ ಪಾತ್ರ ಆಗ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು. ನಾವು ಇಲ್ಲಿ ಅಮ್ಮನಿಗೆ ಗ್ರಾಮಕ್ಕೆ ಬಂದು, ಅಮ್ಮನಿಗೆ ಗ್ರಾಮದಲ್ಲಿ ಏನು ನಮ್ಮ ಡ್ಯಾಮ್ ಕಟ್ಟಿರ್ತಕ್ಕಂಥವ್ರು ಲಕಮಗೌಡ ದೇಸಾಯಿ ಅವರ ರಾಜ ಲಕಮಗೌಡ ದೇಸಾಯಿ ಅವರು ಏನ ನಮ್ಮ ಹಿಡ್ಕಲ್ ಜಲಾಶಯಕ್ಕೆ ಸುಮಾರು 1000 ಎಕರೆ ತಮ್ಮ ಜಮೀನನ್ನ ಕೊಟ್ಟು ಆ ಡ್ಯಾಮ್ ಅನ್ನು ಕಟ್ಟಿರ್ತಕ್ಕಂಥವ್ರು ಇದ ಅಮ್ಮನಿಗೆ ಅವರು ದೇಸಾಯಿ ಕುಟುಂಬದವರು. ಅವ್ರ ಮನಿ ಇದು ಬಹುಶಃ ಹಳಿ ಮನಿ. ಅವರ ಅಣ್ತಮ್ಮರಾಗಿರ್ತಕ್ಕಂಥ ನಮ್ಮ ದೇಸಾಯಿ ಅವರು ಕೂಡ ಇಲ್ಲಿದಾರ. ನೋಡ್ರಿ, ವಿಚಾರ ಮಾಡ್ರಿ. ಅವ್ರ ಇವತ್ತು ಭೂಮಿಯನ್ನು ಕೊಟ್ಟು ಡ್ಯಾಮ್ ಕಟ್ಟಿಸಿಕೊಟ್ರ ರಾಜ ಲಕಮಗೌಡ ಅವ್ರ ಕೊಟ್ಟು ನಮಗ. ಅವ್ರ ಊರಿಗೆ ಅಮ್ಮನಿಗೆ ನೀರಿಲ್ಲ ಇವತ್ತು. ಅಂತ ದುರ್ದೈವ. ಈ ಊರಾಗ ಹುಟ್ಟಿ ಅವರು ಸಾವಿರಾರು ಲಕ್ಷಾಂತರ ಮಂದಿಗೆ ಇವತ್ತು ನೀರು ಕೊಟ್ಟ, ಬಾಗಲಕೋಟೆ ಬೆಳಗಾವಿ ಭಾಗದಾಗ ನೀರು ಕೊಟ್ಟ ಅವ್ರಿಗೆ ಇವತ್ತು ಕುಡಿಯಾಕ ನೀರಿಲ್ಲ, ಭೂಮಿಗೆ ಹಾಸ್ಲಿಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಸಂಪೂರ್ಣ ನೀರಿಲ್ಲ ಇಲ್ಲಿ ಸುಮಾರು ಒಂದು 70 ಹಳ್ಳಿಗೆ. ಅದಕ್ಕಾಗಿ ಹುಕ್ಕೇರಿ ತಾಲೂಕ ನೀರಾವರಿ ಯಾಕೆ ಮಾಡೋದಪ್ಪ ಅಂದ್ರೆ ಡ್ಯಾಮ್ ಕಟ್ಟಿದ ಪುಣ್ಯಾತ್ಮಗಳು ಬೀದಿ ಒಳಗದಾರ. ಡ್ಯಾಮ್ ಕಟ್ಟಿರ್ತಕ್ಕಂಥ ಈ ರೈತ ದೇವರುಗಳ ಇವತ್ತ ಬೆಳೆ ಇಲ್ಲದಕ್ಕ ಬೇರೆ ಕಡೆ ವಲಸೆ ಹೋಗಿ ಜೀವನ ಸಾಗಿಸತ್ತಾರ. ಅದಕ್ಕಾಗಿ
ಈ ಭಾಗದ ಶಾಸಕರು ಕೂಡ 70 ವರ್ಷದ ಯಾರ್ಯಾರು ಶಾಸಕರಾಗಿರಿ ಇವರು ಯಾರು ನೀರಾವರಿ ಮಾಡಲಿಲ್ಲ. ಅದಕ್ಕಾಗಿ ಬಹಳ ದೊಡ್ಡ ಪ್ರಮಾಣದಾಗ ಮೋಸಾಗೈತಿ. ಯಾಕಂದ್ರೆ ಇಡೀ ಡ್ಯಾಮ್ ಕಟ್ಟಿ ಲಕ್ಷಾಂತರ ಮಂದಿನ ಉದ್ಧಾರ ಮಾಡಿರ್ತಕ್ಕಂಥ ಊರುಗಳಿಗೆ ಅವ್ರ ತಾಲೂಕಿನ ನೀರಿಲ್ಪ ಅಂತಂದ್ರೆ ಇದನ್ನ ಯಾರು ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ನನ್ನ ರೈತ ಇವತ್ತು ರೈತ ಸಂಘದ ಪದಾಧಿಕಾರಿಗಳು ಎಲ್ಲ ಮುಖಂಡರದಾರು ಲೀಡರ್ಗಳದಾರು ಮನಿ ಹೋಗಿ ಇವತ್ತು ರೈತರ ಜನಸಾಮಾನ್ಯರ ಕಾಲು ಬಿದ್ದ ನೀರಾವರಿಯನ್ನ ಮಾಡ್ಕೊಂಡು ಬರ್ರಿ ಅಂತ ಹೇಳುವಂತ ಕೆಲಸ ಮಾಡತ್ತಾರು. ಹುಕ್ಕೇರಿ ತಾಲೂಕದ ಎಲ್ಲ ನನ್ನ ರೈತ ದೇವರುಗಳು, ತಾಯಂದಿರು, ಯುವಕರು, ಹಿರಿಯರು ಅವರಿವರೆನ್ನದೇ 20ನೇ ತಾರೀಕ ಸರಿಯಾಗಿ 10:30 11 ಗಂಟೆಕಂದ್ರೆ ತಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ಹುಕ್ಕೇರಿಗೆ ನೀರಾವರಿ ಮಾಡೋರಿಗೆ ಈ ಹೋರಾಟ ಇರ್ತೈತಿ. ಆ ಹೋರಾಟನ ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಪಾತ್ರ ಆಗ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು